ನಮ್ಮ ಹುಡುಗಂತೂ ಕೃಷ್ಣಪ್ಪ ಬೆಂಗ್ಳೂರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದ. ಯಾವಾಗ ಕೊಡಿಸ್ತೀಯಪ್ಪ ಕೆಲಸನ? ಇಲ್ಲ ದುಡ್ಡನ್ನ ವಾಪಸ್ ಕೊಡು, ಕೆಲಸ ಕೊಡಿಸ್ತೀನಿ ಅಂತ 1,00,000 ದುಡ್ಡು ಇಸ್ಕೊಂಡಲ್ಲಪ್ಪ. ಹಾಂ, ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ಹುಡುಗನು ನಮ್ಮ ಅಮ್ಮಣಿ ಇಬ್ಬರಳು ಬೆಂಗ್ಳೂರಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಅಂತಿದ್ರು. ಅದಕ್ಕೆ ನೀನು ಯಾವುದಾದ್ರೂ ಒಂದು ಕೆಲಸ ಸಿಕ್ಕಿರತ್ತ ಇಲ್ಲೇ ಮಾಡ್ಕೊಂಡಿರ್ತಾರೆ, ಇನ್ನೂ ಯೋಚನೆ ಆಗುತ್ತೆ. ಇಲ್ಲೋಡ ಅಕ್ಕ, ಇನ್ನೊಂದು ತಿಂಗಳು ಆಲೆ ಎಲ್ಲ ಮ್ಯಾಕೆಲ್ಲ ಕಳಿಸಿದ್ದೀನಿ, ಎಲ್ಲ ಪಾರಮೆಲ್ಲ ಕಳಿಸ್ಬಿಟ್ಟಿದ್ದೀನಿ. ಅವ್ರು ಹೇಳವ್ರೆ ಆಲೇನೆ ಇನ್ನೇನು ಆಗುತ್ತೆ, ಇನ್ನೊಂದು ತಿಂಗಳು ಟೈಮ್ ಅಂತ ಹೇಳವ್ರೆ. ಇಷ್ಟೇನೇ ಸುಧಾರಿಸಿದ್ರೆ ಇನ್ನೊಂದು ತಿಂಗಳು ಸುಧಾರ್ಸೋಕೆ ಏನಕ್ಕ ನಿಮಗೆ? ಹಾಂ, ಒಳ್ಳೆ ಕೊಟ್ಟಿದ್ದೀರಾ. ಇವಾಗ ನಾನು ನಿಮಗೆ ದುಡ್ಡು ಕೊಡೋದೇನು ದೊಡ್ಡದಲ್ಲ. ಈಗ ನಾಳೆ ಹೊತ್ನಾಗ ನಾವು ಕೆಲಸ ಕೊಡಿಸಿದ್ರೆ ಏನೋ ಕೃಷ್ಣಪ್ಪ ಒಂದು ಕೆಲಸ ಕೊಡಿಸ್ತು ನಮಗೆ ಅಂತ ಹೇಳಿ ನಾಳೆ ಹೊತ್ನಾಗ ನೆನೆಸ್ಕೊಂತೀರ ನೀವು. ಅದಕ್ಕೋಸ್ಕರನ ಈಗ ನೀವು ಕೊಟ್ಟಿರೋದು ನಾನು ಈಗ ವಾಪಸ್ ಕೊಟ್ಬಿಡ್ತೀನಿ. ನನಗೇನು ದೊಡ್ಡ ವಿಷಯನೇ ಎಲ್ಲ ಕೊಟ್ಬಿಡ್ತೀನಿ. ಅದಕ್ಕಾಗಿನ ಇವಾಗ 1,00,000 ದುಡ್ಡು ನನ್ನ ಹತ್ರ ಏನು ಬೇಜಾನ ಐತೆ, ತಗೊಂಬರ್ತೀನಿ, ಕೊಡ್ತೀನಿ. ನೀವು ಕೊಟ್ಟಿದ್ದೀರಾ, ಹೆಸ್ರು ಉಳಿಸ್ಕೋಬೇಕು. ಈಗಳಪ್ಪ ಕೊಡಿಸಿದ್ರು ಅಂತ ಮುಂದೊಂದು ನೆನೆಸ್ಕೊಂತೀರ. ಅದಕ್ಕಾಗಿ ನಾನು ಒದ್ದಾಡ್ತಾ ಇದ್ದೀನಿ ಅಕ್ಕ. ಸ್ವಲ್ಪ ದಿನ ಸುಧಾರಿಸು. ಇನ್ನೊಂದು ತಿಂಗಳೊಳಗೆ ಕೆಲಸ ಆಗಿಬಿಡುತ್ತೆ. ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ. ಗೌರ್ಮೆಂಟ್ ಅಪಾಯಿಂಟ್ಗೆ ಹೋಗಿ ಜಾಯ್ನ್ ಆಗಿಬಿಡ್ಬೋದು. ಹಂಗೆ ಅದು ಆಗ್ಬೇಕಾರೆ ಹೇಳು. ನಾವು ಪುಸ್ಕೊಂಡು ಬೆಂಗ್ಳೂರಿಗೆ ಕಳಿಸಿದ್ದೀನಿ ಅಂತ ತಿಂಗಳು ಅಂದಿದ್ರೆ ತೀರಾ ಇಲ್ಲೇ ಇರಾರಪ್ಪ. ಇಲ್ಲ ಅಕ್ಕ, ಇನ್ನೊಂದು ತಿಂಗಳಿಗೆ ಆಗ್ಬಿಡುತ್ತೆ ಅಂದ್ರೆ ಆಗ್ಬಿಡುತ್ತೆ. ನಾನು ಭರವಸೆ ಕೊಡ್ತೀನಿ ಅಕ್ಕ, ನಾನು ಗ್ಯಾರಂಟಿ ಕೊಡ್ತೀನಿ ನಿನಗೆ. ಆಗಳ ಕೃಷ್ಣಪ್ಪ ಬಂದೈತಿ. ಹಾಂ ಬಾರಜ್ಜ, ಸಿದ್ದಜ್ಜ, ಬಾ ಕೂತ್ಕೋ ಬಾ. ಏನಪ್ಪ ಅಲ್ಲಿ 1 ವರ್ಷ ಆತಲ್ಲಪ್ಪ ಕೆಲಸ ಕೊಡಿಸ್ನಿ ಅಂತ ಅಂದೆ. ಏನು ಕೆಲಸ ಇಲ್ಲ, ಏನಿಲ್ಲ. ನಮ್ಮ ಹುಡುಗರು ಹೋಗಲ್ಲ ಅಂಬಪ್ಪ. ನಾನು ಹೋಗಪ್ಪ ಇನ್ನು ಯೋಚನೆ ಆಗುತ್ತೆ ಅಂತ ಹೇಳ್ಕೊಳಿಸಿದ್ದೀನಿ. ಯಾವಾಗ ಆಗುತ್ತಪ್ಪ, ಇನ್ನು ಯಾವಾಗ ಆಗುತ್ತೆ ಏನು? ಸಿದ್ದಜ್ಜ, ಇನ್ನೇನಜ್ಜ ನೀನು ಇಷ್ಟು ದಿನ ಸುಧಾರಿಸಿದ್ಯಾ? ಅವು ಅಷ್ಟು ಸುಲಭ ಅಲ್ಲ. ನಾನು ಹೋಗಿದ್ದೆ ಅಲ್ಲೆಲ್ಲ ಮೇಲೆ ಅಧಿಕಾರಿಗಳ ತಕ್ಕೆಲ್ಲ ಹೋಗಿದ್ದೆ. ಅಲ್ಲೆಲ್ಲ ಹೋಗಿದ್ದೀನಿ, ನಾಳೆ ಆಫೀಸರ್ ತಕ್ಕೆಲ್ಲ ಹೋಗಿ ಎಲ್ಲ ಸೇನಾಕ್ಷಿ ಬಂದಿದ್ದೀನಿ. ತಂತಲ್ಲ ಇನ್ನೇನು ಕೆಲಸ. ಇನ್ನೇನು ಇನ್ನೊಂದು 5,000 ಅಲ್ಲೆಲ್ಲನ ಕಟ್ಬಿಟ್ರೆ ನೀವು ಇನ್ನೊಂದು 5,000 ಕೊಡ್ಬೇಕು ನೀವು. ಇನ್ನೊಂದು ವಾರ ಬಿಟ್ಟು ಇನ್ನೊಂದು 5,000 ಕೇಳ್ತೀನಿ. 5,000 ಕೊಟ್ಬಿಡ್ರಿ. ಅಲ್ಲಿ ನಾನು ಸೈನ್ ಹಾಕಿಸ್ಬೇಕು. ಅಲ್ಲಿ ಇನ್ನೊಬ್ರ ತಕ್ಕ ಯಾರ ತಕ್ಕ ಹೋಗಿ ಆಗುತ್ತೀನಿ. ತಿಂಗಳಿಗೆ ಆಗ್ಬಿಡುತ್ತೆ. ತಿಂಗ್ಳಿಗೆ ಆಗುತ್ತಂತ ಬಿಡಜ್ಜ. ನಾವಿನ್ನೊಂದು ತಿಂಗಳು ಸುಧಾರಿಸ್ಬೋದಾಯ್ತತ್ತ. ನಾ ಬೆಂಗ್ಳೂರಿಗೆ ಹೋಗ್ರಿ ಅಂತಂದ್ವಿ. ಅಲ್ಲಿ ಒಟ್ಟು ಬಾಡಿಗೆ ಒಟ್ಟು ಮನೆಗೆಲ್ಲ ಸಾಮಾನು ತಗೊಂತಾರೆ. ಇನ್ನೊಂದು ತಿಂಗಳಿಗೆ ಆಗ್ಬಿಡೋದು. ಯಾಕೆ ಸುಮ್ಮನೆ ಕಳ್ಸಕ್ಕೆ ಹೋದ್ರಿ ಬೆಂಗ್ಳೂರಿಗೆ? ಇನ್ನೊಂದು ತಿಂಗಳಿಗೆ ನಾನೆಲ್ಲ ಕೆಲಸ ಹುಡುಕ್ಯಂಗೆ ಕೊಡ್ತಿದ್ದೆ ನಿಮಗೆಲ್ಲನ. ಅದೇ ಅಪ್ಪ, ನಮ್ಮ ತಕ್ಕ ಯಾವ್ದು ಬಾಯಿಗಳದೆಲ್ಲ ಇಕ್ಕಿ ಎಲ್ಲ ಕುಡಿಕೊಂಡು ಕೊಟ್ಟಿದ್ದೀವಿ. ಹೆಂಗ ನಮ್ಮ ಹುಡುಗ ಕೆಲಸ ತಗೊಂಡ್ರೆ ಮುಂದೆ ನಮ್ಮನ್ನು ಸಾಕ್ತಾನೆ, ಅಮ್ಮನ್ನು ಎಲ್ಲ ನೋಡ್ಕೊಂತಾನೆ, ಎಲ್ಲ ಆಡ್ಕೊಂತಾರೆ ಕಣಪ್ಪ. ಇಲ್ಲ ಅಕ್ಕಪಕ್ಕದಗಳವರು ಮುಂದೆ ಹಿಂದು ಎಲ್ಲ ಆಡ್ಕೊಂತಾರೆ ನನ್ನ ಮಗನ. ಓದ ಕೆಲಸ ತಗೊಂಬ್ಲಿಲ್ಲ ಅಂತ ಎಲ್ಲ ಆಡ್ಕೊಂತಾರೆ. ಅದಕ್ಕಾಗಿನ ನೀನು ಕೆಲಸ ಕೊಡ್ಸಿರಿ ಏನು ನಿನ್ನ ನೆನೆಸ್ಕೊಂತೀವಪ್ಪ. ಅದಕ್ಕಾಗಿನ ಹಂಗೆ ನಾವೆಲ್ಲರೂ ₹1 ದುಡ್ಡು ಇಕ್ಕೇನಿಲ್ಲ. ಮನೆ ನೋಡಿ ಬೀಳಂಗೈತೆ, ಮನೆ ಕಟ್ಕೋಬೇಕು ನೋಡು. ಮನೆ ಕಟ್ಕೊಂಬಂದಿದ್ರು ಇರಲಿ, ನಮ್ಮ ಹುಡುಗ ಕೆಲಸ ತಗೊಂಡ್ರೆ ಅವನು ತಗೊಂಡು ಕೆಲಸ ತಗೊಂಡ್ರೆ ಅದು ಕೊಟ್ಟಿಸ್ತಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದಕ್ಕೆ ನಿನ್ನ ಮೇಲೆ ಭರವಸೆ ಇಕ್ಕೊಂಡು ನಾವು ನೀನು ಕೆಲಸ ಕೊಡ್ತೀಯ ಅಂತ ನಾವು ನಿನ್ನೆ ನಂಬ್ಕೊಂಡಿದ್ದೀವಿ ಕಣಪ್ಪ. ಕೃಷ್ಣಪ್ಪ ಬಂದೈತೆ ಯಾಕನ? ಹಂಗಾರೆ ಗೌರ್ಮೆಂಟ್ ಕೆಲಸ ಆಗುತ್ತೇನು ಶ್ರೀನಿವಾಸಪ್ಪಗೆ? ಆಗುತ್ತೆ. ನನ್ನ ತಿಂಗಳಿಗೆ ಆಗ್ಬಿಡುತ್ತೆ. ನನ್ನ ತಿಂಗಳಿಗೆ ಗೌರ್ಮೆಂಟ್ ಜಾಬ್ನಾಗ ಹೋಗಿ ಗೌರ್ಮೆಂಟ್ ಸಂಬಳ ತಗೊಂತೀನಿ. ನನ್ನ ತಿಂಗಳಿಗೆ ಎಲ್ಲ ಆಗ್ಬಿಡುತ್ತೆ ಅಕ್ಕ. ಅಷ್ಟೇ ಕೆಲಸ ತಗೊಂತಾರೆ. ಇವಾಗ ಎಲ್ಲ ಸರಿ ಐತೆ, ಎಲ್ಲ ಆಗೈತೆ. ತಾಳಿ ನನ್ನ ತಿಂಗಳು ಅಷ್ಟೇ. ಎಲ್ಲರೂ ಸೇನಪ್ಪನ ಕೆಲಸ ಆಗಲಿಲ್ಲ, ಓದ್ದ ಅಂತಾರೆ. ಹೆಂಗಾಗ್ತ ಕೆಲಸ ಆಗುತ್ತೆ ಬಿಡು. ಬರ್ಲೇನಕ್ಕ, ಬರ್ತೀನಿ. ತಿರ್ತು ಅಂದರೆ ಮಾಡ್ಬೇಡ್ಕಣಪ್ಪ. ನಮ್ಮ ಹುಡುಗ ಯಾವ ಕೆಲಸ ಸೆಟ್ ಆಗಲ್ಲ ಅಂತ ಇದ್ದಾನೆ. ನಾಳೆ ಬೆಂಗ್ಳೂರಿಗೆ ಹೋಗಿ 1 ವಾರ ಆಯ್ತು. ಇನ್ನು ಕೆಲಸ ಬೇರೆ ಹುಡುಕ್ತೀವಿ ಅಂತ ಇದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಿಂದು ಏನಾನ ಕೆಲಸ ಆತಂಬದು ಒಂದು ಸ್ವಲ್ಪ ಗೊತ್ತಾದ್ರೆ ಬಂದುಬಿಡ್ತಾರೆ ಅಲ್ಲಿಂದಾನ. ಹಂಗೆ ಗೊತ್ತಾಗ್ತಿದ್ದಂಗೆ ಹೇಳು, ನಾವು ಫೋನ್ ಮಾಡ್ತೀವಿ ಏನು ಬೇಕಂದ್ರೆ. ಸರಿ ಕಣಕ್ಕ, ಆಯ್ತು ಹೇಳಿ. ನಾನೆಲ್ಲ ಹೇಳ್ತೀನಿ. ಬೇಕಿದ್ದರೆ ಹೇಳ್ತೀನಿ. ಏನಾನ ಸೈನು ಪಾಯ್ನು ಬೇಕಿರೋದಾಗಲಿ, ಏನಾನ ತರೋದು ಏನಾನ ಬೇಕಂದರೆ ಹೇಳ್ತೀನಿ. ಇನ್ನು 5,000 ನೀವು ಕೊಡಬೇಕಾಗುತ್ತೆ. ಇನ್ನು 5,000 ಅಲ್ಲ 10,000 ಕೊಡ್ತೀವಪ್ಪ. 5,000 ಹೆಚ್ಚು ಕಮ್ಮಿ ಮುಗೀಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ಕೈಯಗಳದ್ದು ಬಾಯಿಗಳದ್ದೆಲ್ಲ ಕೊಟ್ಟಿದ್ದೀವಿ. ಇನ್ನೇನು ಮಾಡೋಣ? ನಮ್ಮ ಮನ್ಸು ಹೊರಂಗಿದ್ರು ನೋಡು, ಮನೆ ರೆಡಿ ಮಾಡ್ಕೊಂಡಿಲ್ಲ. ನಾವು ನಮ್ಮ ಹುಡುಗ ಕೆಲಸ ತಗೊಂಡ್ರೆ ಸಾಕಪ್ಪ ಅಂತ ಹೇಳಿ ಹೆಂಗೆ ತಗೊಂಡ್ರತ್ ಮುಂದೆ ಅವನ್ನೆಲ್ಲ ಸಂಬಳ ದುಡ್ದು ಕಟ್ಟಿಸ್ತಾನೆ ಅಂತ ಹೇಳಿ ನಾವು ಒದ್ದಾಡ್ತಾ ಇದೀವಿ ಕಣಪ್ಪ. ನಿಂತು ಅಂದರೆ ಮಾಡ್ಬೇಡ ಕಣಪ್ಪ. ಹಿಂಗೆ ಹೇಳ್ತಾ ಇದ್ದೀವಿ. ಆಲಿ ವರ್ಷ ಆಯ್ತು ಕಣಪ್ಪ. ಕರೆಕ್ಟಾಗಿ ಆಲೆ ನಿನಗೆ 1 ವರ್ಷದ ಮೇಲೆ 2 ತಿಂಗಳು ದುಡ್ಡು ಕೊಟ್ಟು ಇನ್ನೊಂದು ತಿಂಗಳು ನೋಡ್ತೀವಿ ಕಣಪ್ಪ ನಾವು. ಸರಿ ಆಯ್ತು ಕಣಕ್ಕೆ, ನನ್ನ ತಿಂಗಳಿಗೆ ನಾನು ಕೆಲಸ ಕೊಡಿಸ್ತೀನಿ. ನನ್ನ ಮೇಲೆ ನಂಬಿಕೆ ಐತಿಲ್ವಾ? ಅಲ್ಲ, ನಂಬಿಕೆ ಐತೆ ಕೃಷ್ಣಪ್ಪ. ಅದಕ್ಕೆ ನಿನಗೆ ಕೊಟ್ಟಿರೋದು ನಂಬಿಕೆ ಇರೋದಕ್ಕೇನೆ ಅಷ್ಟೇ. ನಂಬಿಕೆ ಇರಬೇಕು. ಹೊಟ್ಟೆ ಇದ್ರೆ ತಾನೇ ನಾನು ಕೊಡಿಸ್ತೀನಿ. ಸರಿ, ಬರ್ತೀನಿ ಅಜ್ಜ. ಸರಿ ಕಣಪ್ಪ, ಆಯ್ತು. ಬಾರೆ ಕುಕ್ಕ ಸಣ್ಣಿಗಮ್ಮ. ಅಲ್ಲ ತೀನಪ್ಪರ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಂತೆ ಅಕ್ಕ? ಇಲ್ಲ ಕಣೆ, ಇನ್ನು ಕೆಲಸ ಹುಡುಕ್ತಾ ಇದ್ದಾರಂತೆ. ಬಾಡಿಗೆ ಮನೆ ಮಾಡ್ಯವ್ರಂತೆ, ಇನ್ನು ಕೆಲಸ ಸಿಕ್ಕಿಲ್ವಂತೆ. ಇನ್ನು ಕೆಲಸ ಹುಡುಕ್ತಾ ಇದ್ದಾರಂತ. ಬೋಲ್ ಕಷ್ಟ ಅಂತ ನೋಡಮ್ಮ. ಎಂತೆಂಥವ್ರಿಗೋ ಕೆಲಸ ಇದಾವೆ ಅಂತ ಬೆಂಗಳೂರಾಗೆ. ನಮ್ಮ ಹುಡುಗರು ಕೆಲಸ ಸಿಗಲ್ಲ ಅಂತಾವೆ. ಮಸ್ತಾಗೈತವೆ ಕೆಲ್ಸಗಳು ಅಂತಾರೆ ನೋಡಮ್ಮ. ಇಲ್ಲಿ ನೋಡ ಶ್ರೀಕಂಠಪ್ಪನ ಮಕ್ಕಳು ಮನೆ ತೆಗಿತ್ಕೊಂಡು ದುಡಿತಾವಲ್ಲಕ್ಕ. ಅಲ್ಲಿ ಓದಿರು ನಮ್ಮ ಸೀನಪ್ಪಿಯನ ದುಡಿಯೋಕ್ಕೆ
ಹೇಳತ್ತ ಅವಕ್ಕೂ ಹೆಂಗೆ ದುಡಿತಾವೆ ಮಸ್ತ ದುಡಿತಾವೆ ನೋಡಮ್ಮ ನಮ್ಮ ಹುಡುಗಿಗೆ ಏನಾಗೈತಿ ಈಗಳೇ 10,000 ದುಡ್ಡಿಲ್ಲ ಕಣೆ ನಮ್ಮ ಹುಡುಗ ಓದಿದ್ವಿ ಅಪ್ಪ ಓದಿಸ್ಬಾರ್ದು ಕಣೆ ಮುಂದೆ ನನಗಿನ ಕಾಯಕ್ಕೆಲ್ಲನ ಈಗ ಓದಿಲ್ದಾರಾದ್ರೆ ಏನಾನ ಮಾಡ್ತಾವ ಕಾಟಮಟನ ನಮ್ಮ ಓದಿರವು ಹಂಗೆ ಕಾಟಮಟ ಮಾಡಕ್ಕೆ ಬರೋಲ್ಲ ಸುಲಭನಾಗಿದ್ದವು ನಾವು ಬಿಡತ್ತ ಓದ್ಕೊಂಡಿರ್ಲಿ ಅಂತ ನಾವೇನು ಬದುಕಿ ಪಕ್ಕಿ ಇಕ್ಲಿಲ್ವಾ ಕಾಟಮಟ ಮಾಡಕ್ಕೆ ಬರೋಲ್ಲ ಓದಿಲ್ದವ ಆದ್ರೆ ಸುಮ್ಮನೆ ಮಾಡ್ತಾವೆ ಹೆಂಗನ ಇವಾಗ ನಮ್ಮ ಹುಡುಗ ಮಾಡಕ್ಕೆ ಬರಲ್ಲ ಕಣೆ ಹುಡುಗಿಗೆ ಏನು ಮಾಡೋಣ ನಮಗೆ ಸಣ್ಣ ಅಂದೆ ಕಣೆ ದೊಡ್ಡನ ಹೆಂಗತ್ತ ಮಲೆಗೆ ಇಕ್ಕೊಂಡು ಹೊಲ್ದಾಗ ಬದುಕು ಮಾಡ್ಕೊಂಡಿರ್ತಾನತ್ತ ಎಲ್ಲ ಹೋಗೈತಿ ದೊಡ್ಡಯ್ಯಮ್ಮ ಅಯ್ಯಮ್ಮ ಅಲ್ಲೇ ಐತಿ ತವ್ರ ಮನೆಗೆ ಇಲ್ಲಿಂದ ದಿನ ಓಡಾಡೋಕ್ಕಾಗಲ್ವಲ್ಲ ಅದಕ್ಕೇನೆ ಅಲ್ಲಿ ಮೇಷ್ಟ್ರು ಬೇರೆ ಬೈತಾರಂತ ಅವ್ರ ಮೇಷ್ಟ್ರು ನೀವು ಟೈಮ್ ಸರಿಯಾಗಿ ಓದ್ತಿ ಸರಿಯಾಗಿ ಬರಬೇಕು ಅಂತ ಹೇಳಿ ಬೈತಾರಂತೆ ಅದಕ್ಕೆ ಅಲ್ಲೇ ಐತೆ ಕಣಮ್ಮ ನೀವು ನಮ್ಮ ಮನೆ ಇಲ್ಲೇ ಇದ್ದಾನೆ ನಾನು ನಮ್ಮ ದೊಡ್ಡ ಹುಡುಗ ನಮ್ಮ ಅಜ್ಜಿ ನಾವೇ ಮೂವರು ಇರ್ತೀವಿ ಹೆಂಗ ನಮ್ಮ ಪಾಪಕೊಂದಿಟ್ಟು ಕೆಲಸ ಆದ್ರೆ ಸಾಕಪ್ಪ ದೇವ್ರೇ ನಾನಂತೂ ನೀವು ದೇವ್ರಿಗೆ ಅರ್ಕೆ ಮಾಡ್ಕೊಂಡ ಇನ್ನು ಹೋಗತ್ತ ಬೋತಾಪ್ಕೆ ಅಡ್ಕೂರಿಗೆ ಹೋಯ್ತೀನಿ ಅನ್ಕೊಂಡೈನಿ ಹೋಗಿ ದೇವ್ರಿ ನಮ್ಮ ಮನೆ ದೇವ್ರಿಗಂತೂ ಪೂಜೆ ಮಾಡಿಸ್ತೀನಿ ಅನ್ಕೊಂಡೈನಿ ಎಲ್ಲ ಅನ್ಕೊಂಡೈನಿ ನಮ್ಮ ಏಳು ದೇವ್ರಿಗೆ ಆಟಿಕೆ ಮಾಡ್ಕೊಂಡೈನಿ ದೇವ್ರಮ್ಮನೆ ದೇವರು ನಮ್ಮ ಹುಡುಗನ ಕಾಯಲ್ವೇ ಮಂಗಾಗುತ್ತೆ ರೇಖಮ್ಮ ಸುರ್ಕಾಗೈತೆ ಬಿಡು ಎಲ್ಲಿ ಬಿಟ್ರು ಮಾಡ್ಕೊಂಬರುತ್ತೆ ರೇಖಮ್ಮ ಸೀನಪ್ಪನೇ ಒಂದಿಟ್ಟು ಮಾಕ ಹೇಳೇ ಬಿಡೋದು ಹೇಳು ನಮ್ಮ ಹುಡುಗ ಹೆಂಗಂದ್ರೆ ಅವ್ನಿಗೆ ದಪ್ಪನ ಕೊಡೋದಾಗಬೇಕು ನಾನು ಓದೈನಿ ಸ್ಯಾನೆ ಸಂಬಳ ಬರಬೇಕು ಅವನೇನು ಈಗ 10,000 ಆಗಲಿ ದುಡಿಯಪ್ಪ ಅಂತಂದ್ರೆ ಇಲ್ಲ ಯಪ್ಪ ನನಗೆ 15-20 ಸಾವಿರ ಸಂಬಳ ಆಗ್ಬೇಕು ನಾನು ಓದಿರೋದಕ್ಕೆ ಅಂತಾನೆ ಎಲ್ಲ ನಾವು ಮಾಡಪ್ಪ ಓದಕ್ಕೆ ಅಂತಿಲ್ಲ ಯಾರೂ ಸ್ಯಾನೆ ಕೊಡಲ್ಲ ಅಂತ ಹೇಳ್ತೀನಿ ನಮ್ಮ ಹುಡುಗಿಗೆ ನಮ್ಮ ಹುಡುಗ ಕೇಳಲ್ಲವು ಒಂದೇ ತಾಗೆ ಮಾಡಪ್ಪ ಅಂತ ಹೇಳಿರಿ ಇನ್ನು ಕೆಲ್ಸಕ್ಕಿಲ್ಲ ಅಂತಾರೆ ಕಣೆ ನಾಳೆ ಒಂದು ವಾರ ಹೋಗಿ ಮಸ್ತ ಬೆಂಗಳೂರಾಗ ಬದುಕೈತಿ ಅಂತ ಹೋಗ್ತಾರೆ ಹಂಗೇನಿ ನಾ ಸಿಕ್ಕಿಲ್ಲ ಅಂಬತ್ತಿ ನಮ್ಮ ಹುಡುಗ ದಿನ ಫೋನ್ ಮಾಡ್ದಂಗೆಲ್ಲ ಹೋಗಮ್ಮ ಇನ್ನ ಕೆಲ್ಸ ಸಿಕ್ಕಿಲ್ಲ ಅಂತೇವೆ ಹಂಗೇನಿ ಮಸ್ತ ಕೆಲ್ಸಗಳು ಇದ್ದಾವೆ ಅಂತಾರೆ ಹೇಳು ಹೇಳೋನು ಅಂತ ಮಾಡ್ಬೇಕು ನಮ್ಮ ಸೀನಪ್ಪ ಆಡ್ಕೆ ಮರ್ಗೆಲ್ಲ ಸಾದ್ರ ಅವ್ರು ಶ್ರೀಕಂಠಪ್ಪ ಹಂಗಂತ ನಂಗೇನಿ ನಮ್ಮ ಹುಡುಗರು ಸರಿ ಹಂಗೆ ದುಡಿತಾವೆ ನಮ್ಮ ಹುಡುಗರು ಓದಿಲ್ಲ ಅಂದ್ರೆ ದುಡಿತಾವೆ ನೋಡ ಮನೆ ಕಟ್ಟೀವಿ ನಾವು ಹೆಂಗೆ ಮಾಡೀವಿ ಅಂತ ಹೇಳ್ತಾನೆ ಕಣೆ ಅಕ್ಕೋ ನಾನು ಅದನ್ನೇ ಹೇಳ್ತೀನಿ ನಮ್ಮ ಹುಡುಗರಿಗೆ ಪಾಪ ಅಡಿಕೆ ಮರಿಗೆಲ್ಲ ಸಾಧನ ಮಾಡಬೇಡ್ರಪ್ಪ ನೀವು ನಮ್ದು ಈಗ ದೊಡ್ಡನಂತೂ ಓದ್ಲಿಲ್ಲ ಬಿಡತ್ತ ಅವನು ಹೊಲ್ದಾಗ ಬದುಕು ಮಾಡ್ತಾನೆ ಹಂಗೆ ಮಾಡ್ಕೊಂಬ್ಲೇನು ಅಲ್ಲ ಈ ನಮ್ಮ ಸಣ್ಣನನ್ನ ಅವ್ನು ಓದಿವ್ನಿ ಏನನ್ನ ಕೆಲಸ ತಂದು ಏನಾರು ಒಂದು ಮುಂದುವರಿಯಬೇಕು ಅಂಬೋದು ಈ ಒಂದು ಈಟನ ಇಲ್ಲ ನಮ್ಮ ಹುಡುಗರಿಗೆ ನೋಡಲ್ಲ ಅವರು ಇವ್ರನ್ನ ಅಕ್ಕಪಕ್ಕದಾಗ ಮಾಡೋರ್ನ ನಮ್ಮಜ್ಜ ಬೇಡು ಎಲ್ಲಾರಂಗಿರ್ಬೇಕಂದ್ರೆ ಆಗುತ್ತೆ ಅಲ್ಲ ಎಲ್ಲಾರಂಗಿರ್ಬೇಕಂದ್ರೆ ಆಗುತ್ತೇನಜ್ಜ ನೀನೊಬ್ಬ ಅವರು ದುಡಿತಾರೆ ಇವ್ರು ದುಡಿತಾರೆ ಅಂತೇಳಿ ಏನು ಮಾಡ್ಕೊಂಬಕ್ಕ ಅವತ್ತು ಸುಮ್ಕಿರು ಆ ಹುಡುಗರ್ನ ಎದ್ರಿ ನೀನು ಹಂಗೆ ಅಂದ್ಬೇಡ ಬರೀ ಹಂಗಂಬದೆ ಹುಡುಗ ಮಾಕೈಟ್ ಮಾಡ್ಕೊಂಬತ್ತ ಹಂಗೆ ಅಂದರೆ ಯಾಕ ಮಸ್ತ ದುಡಿತಾರೆ ಎಲ್ಲನ ಅಲ್ಲೂ ಇಲ್ಲೂ ಮಸ್ತ ದುಡಿತಾರೆ ಸೀನಕ್ಕೇನಾಯ್ತು ದುಡಿಯಕ್ಕೆ ಅದೇ ಅಮ್ಮ ಇನ್ನು ಹುಡುಕ್ತಾ ಇದೀವಿ ಅಂತ ಬಿಡೋದು ಒಂದು ವಾರ ಆಗೈತಿ ವಾರ ಹೆಚ್ಚು ಕಮ್ಮಿ ಊಟ ಸಂಬಳ ತಗೋಬೋದಾಯ್ತು ಅಲ್ಲಿ ಇನ್ನು ಕೆಲ್ಸಕ್ಕೆ ಹೋಗಲ್ಲ ಅಂತವ ಹಿಂಗೇನು ಅಲ್ಲೇನು ಮಾಡ್ತಾವೆ ಏನೋ ತಡಿ ಹೆಂಗ ನೋಡೋಣದೇಲಿ ಇನ್ನು ಏನೇನು ಮಾಡ್ತಾರೆ ಏನು ಅಂತ ನೋಡೋಣ ಇನ್ನೊಂದು ತಿಂಗಳು 7 ಕೃಷ್ಣಪ್ಪ ಕೆಲಸ ಆಗುತ್ತೆ ಅಂತ ನೋಡೋಣ ನೋಡಿದ್ರಲ್ಲ ವೀಕ್ಷಕರು ನಮ್ಮ ಹುಡುಗಿಗೆ ಕೆಲಸ ಇಲ್ಲ ಅಂತ ಹೇಳಿ ನಾವು ಕೃಷ್ಣಪ್ಪಗೆ ದುಡ್ಡು ಕೊಟ್ಟಿದ್ದೀವಿ ಕೆಲಸ ಕೊಡಿಸ್ತೀನಿ ಗೌರ್ಮೆಂಟ್ ಕೆಲಸನ ಅಂತ ಹೇಳೈತಿ ಅದಕ್ಕೇ 1,00,000 ರೂಪಾಯಿ ದುಡ್ಡು ನಮ್ಮ ಕೈಯಾಗಳದು ಬಾಯಿಗಳದು ಎಲ್ಲ ಕೊಟ್ಟಿದ್ದೀವಿ ಕೃಷ್ಣಪ್ಪಗೆ ಹೆಂಗಾನ ಕೆಲಸ ಕೊಡಿಸುತ್ತಂತೆ ನಮ್ಮ ಹುಡುಗರಿಗೂ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅದು ಇಲ್ಲೇ ಬಂದಿರ್ತಾವೆ ಅದು ಕೆಲಸ ಆದ್ರೆ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.